ಲಯನ್ ಟಿವಿಯ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜ್. ಧರ್ಮಸ್ಥಳ ಅಸಹಜ ಸಾವಿನ ಪ್ರಕರಣ ಏನಿತ್ತು, SIT ತನಿಖಾಧಿಕಾರಿಗಳು ಆ ತನಿಖೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಅದು ರಿವರ್ಸ್ ಇನ್ವೆಸ್ಟಿಗೇಷನ್ನೋ ಮತ್ತೊಂದೋ ಗೊತ್ತಿಲ್ಲ. ಆದರೆ ಈ ಇಡೀ ಪ್ರಕರಣದ ಕೇಂದ್ರ ಬಿಂದುವಾಗಿದ್ದಂಥದ್ದು ಚಿನ್ನಯ್ಯ ದೂರು ಕೊಡುವಾಗ ತಂದು ಕೊಟ್ಟಂತಹ ಒಂದು ಬುರುಡೆ. ಆ ಬುರುಡೆ ಮತ್ತು ಆ ಬುರುಡೆ ಹಿಂದಿರುವಂತಹ ಎಲ್ಲರೂ ಆರೋಪ ಮಾಡಿರುವಂಥವರು ಮತ್ತು ಯಾರ ಮೇಲೆ ಆರೋಪ ಮಾಡಿದರೆ ಅವರಿಬ್ಬರ ತನಿಖೆ ಕೂಡ ಆಗಬೇಕಿದೆ. ಆರಂಭದಲ್ಲಿ ಈಗ ಬುರುಡೆಯ ಹಿಂದೆ ಬಿದ್ದಿರುವಂತಹ SIT ತನಿಖಾಧಿಕಾರಿಗಳು ಬುರುಡೆ ತಂದಿದ್ಯಾರು, ಬುರುಡೆ ಎಲ್ಲಿತ್ತು ಅಂತ ವಿಚಾರಣೆ ನಡೆಸ್ತಿರೋ ಸಂದರ್ಭದಲ್ಲಿ ಕೇರಳಕ್ಕೆ ಹೋಗಿದ್ದಾರೆ. ಯಾಕೆ? ಧರ್ಮಸ್ಥಳ ಪ್ರಕರಣ ರಾಷ್ಟ್ರಮಟ್ಟದಲ್ಲೂ ಭಾರಿ ಸದ್ದು ಮಾಡ್ತಿದೆ. ಬುರುಡೆ ಗ್ಯಾಂಗ್ ಹಿಂದೆ ಬಿದ್ದಿರುವಂತಹ SIT ಅಧಿಕಾರಿಗಳಿಗೆ ರಾಷ್ಟ್ರಮಟ್ಟದಲ್ಲಿ ರಾಜಕೀಯ ನಂಟು ಇರುವ ಅನುಮಾನ ಶುರುವಾಗಿದೆ. ಬೆಂಗಳೂರು, ದಿಲ್ಲಿ ಬಳಿಕ ಕೇರಳಕ್ಕೂ ಬುರುಡೆ ಹೋಗಿದ್ದಾಗಿ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಚಿನ್ನಯ್ಯ ಅಂಡ್ ಗ್ಯಾಂಗ್ ತಲೆಬುರುಡೆಯನ್ನು ಕೇರಳದ ಕಮ್ಯುನಿಸ್ಟ್ ಸಂಸದರಿಗೆ ತೋರಿಸಿದ್ದರಂತೆ. ಬುರುಡೆ ಕೊಟ್ಟಿದ್ದು ಜಯಂತ್ ಅಂತ ಚಿನ್ನಯ್ಯ ಹೇಳ್ತಿದ್ದಾನೆ. ತನಗೆ ಗಿರೀಶ್ ಮಟ್ಟಣ್ಣನವರು ಕೊಟ್ಟಿದ್ದು ಅಂತ ಜಯಂತ್ ಹೇಳ್ತಿದ್ದಾನೆ. ಹೀಗಾಗಿ ಚಿನ್ನಯ್ಯ ಎದುರು ಜಯಂತ್ ಮಟ್ಟಣ್ಣನವರನ್ನು ಕೂರಿಸ್ಕೊಂಡು ಅಧಿಕಾರಿಗಳು ವಿಚಾರಣೆ ಮಾಡ್ತಿದ್ದಾರೆ. ಈ ವೇಳೆ ಚಿನ್ನಯ್ಯ ಸ್ಫೋಟಕ ಮಾಹಿತಿಯೊಂದನ್ನು ಬಾಯ್ಬಿಟ್ಟಿದ್ದಾನೆ ಅನ್ನುವಂತಹ ಸುದ್ದಿ ಈಗ ಹರಿದಾಡ್ತಿರುವಂಥದ್ದು. ಕೇರಳದ ಸಂಸದ ಸಂತೋಷ್ ಕುಮಾರ್ ಅವರ ಹೆಸರು ತಳುಕು ಹಾಕಿಕೊಂಡಿದ್ದು ಧರ್ಮಸ್ಥಳ ಪ್ರಕರಣ ಬೇರೆಯದ್ದೇ ತಿರುವು ಪಡೀತಿದೆ. ಇಷ್ಟು ದಿನ ರಾಜ್ಯದಲ್ಲೇ ವಿಚಾರಣೆ ನಡೆಸುತ್ತಿದ್ದಂತಹ ಅಧಿಕಾರಿಗಳಿಗೆ ಹೊರ ರಾಜ್ಯದಲ್ಲೂ ತನಿಖೆಯ ಅಗತ್ಯ ಬೀಳಬಹುದು. ಧರ್ಮಸ್ಥಳ ಪ್ರಕರಣವನ್ನು SITಗೆ ವಹಿಸುವ ಮುನ್ನವೇ ಸಂಸದ ಸಂತೋಷ್ ಕುಮಾರ್ ಸಂದರ್ಶನವೊಂದರಲ್ಲಿ ಈ ಬಗ್ಗೆ ಹೇಳಿಕೊಂಡಿದ್ದ ಅನ್ನುವಂಥದ್ದು ಕೂಡ ಈಗ ಚರ್ಚಿತ ವಿಚಾರ. ಸಂದರ್ಶನ ನಡೆದ 2 ದಿನಗಳ ಬಳಿಕ ಧರ್ಮಸ್ಥಳ ಪ್ರಕರಣವನ್ನು NIAಗೆ ವಹಿಸುವಂತೆ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. ಜುಲೈ 19ರಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರ ಬರೆಯಲಾಗಿದೆಯಂತೆ. ಒಟ್ಟಿನಲ್ಲಿ ಧರ್ಮಸ್ಥಳ ಕೇಸ್ ತನಿಖೆಯ ಹಾದಿ ಕೇರಳದತ್ತ ಸಾಗಿರುವಂಥದ್ದು. ಹಾಗಿದ್ರೆ ಈ CPI ಸಂಸದ ಸಂತೋಷ್ ಕುಮಾರ್ ಅವರು ಯಾಕೆ ಈ ಪ್ರಕರಣದಲ್ಲಿ ಈಗ ಕೇಂದ್ರ ಬಿಂದು ಆದರು? ನೋಡಿ, ನೀವು ಹೇಗೋದ್ರೂ ಕೂಡ ಈ ಪ್ರಕರಣ ರಾಷ್ಟ್ರವ್ಯಾಪಿ ಚರ್ಚೆ ಆಗ್ತಿರುವಂತಹ ವಿಚಾರ. ನಿಮಗೆ ಒಂದು ಸಂದರ್ಶನದಲ್ಲಿ ಇವರು ಮಾತಾಡಿದ್ದಂಥದ್ದು ಬಹುಮುಖ್ಯ ಕಾರಣ ಆಗಿರುವಂಥದ್ದು. ಯಾಕೆ ಅಂದರೆ ಆ ಪ್ರಕರಣ ಸರಿಯಾದ ರೀತಿಯಲ್ಲಿ ತನಿಖೆ ಆಗದೆ ಹೋದರೆ ನಾನು ಸಂಸತ್ತಿನಲ್ಲಿ ಈ ವಿಚಾರವನ್ನು ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರು. ಒಂದು ವೇಳೆ ಇದೇ ಪ್ರಕರಣದ ಬಗ್ಗೆ ಸತ್ಯಾಸತ್ಯತೆ ಏನಿದೆಯೋ ಗೊತ್ತಿಲ್ಲ, SIT ತನಿಖಾಧಿಕಾರಿಗಳು ಅದನ್ನು ಹೇಳಬೇಕು. ಆದರೆ ತನಿಖಾಧಿಕಾರಿಗಳು ಆ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಿರುವಂತಹ ಸಂದರ್ಭದಲ್ಲಿ ಪಾರ್ಲಿಮೆಂಟಲ್ಲೂ ಕೂಡ ಈ ಚರ್ಚೆ ಆಗಿದ್ದಿದ್ರೆ ಈ ಕೇಂದ್ರದ ಸಂಸ್ಥೆಗಳೇ ನೇರವಾಗಿ ಬಂದು ಈ ಪ್ರಕರಣವನ್ನು ತನಿಖೆ ಮಾಡುವಂತಹ ಸ್ಥಿತಿ ವಾತಾವರಣ ನಿರ್ಮಾಣ ಆಗ್ತಿತ್ತು. ಅಥವಾ ರಾಜ್ಯ ಅವ್ರಿಗೂ ಮುಂಚೆ ಒಂದು ಕೆಲಸ ಮಾಡಿದೆ, SIT ರಚನೆ ಮಾಡಿದೆ, ತನಿಖಾಧಿಕಾರಿಗಳು ತನಿಖೆಯನ್ನು ಮಾಡ್ತಿರುವಂಥದ್ದು. ಸುತ್ತಿ ಬಳಸಿ ಈ ಪ್ರಕರಣ ತುಂಬ ಸೂಕ್ಷ್ಮವಾಗಿರುವಂತಹ ವಿಚಾರ ಏನಿದೆ, ಸುತ್ತಿ ಬಳಸಿ ಆರೋಪ ಮಾಡಿದವರು ಮತ್ತು ಆರೋಪಿತರು ಇಬ್ಬರಿಗೂ ಕೂಡ ಸತ್ಯಾಸತ್ಯತೆ ಯಾರ ಕಡೆ ಇದೆಯೋ ಅವರಿಗೆ ಸಮಸ್ಯೆ ಆಗೋದಿಲ್ಲ. ಯಾರು ತಪ್ಪಿತಸ್ಥರಿದ್ದಾರೆ ಆ ಸತ್ಯಾಸತ್ಯತೆ ಖಚಿತವಾದರೆ ಆರೋಪ ಮಾಡಿದವರಿಗೆ ಮತ್ತು ಆರೋಪಿತರು ಯಾರಿದ್ದಾರೆ ಇಬ್ಬರಿಗೂ ಕೂಡ ಸಮಸ್ಯೆನೇ ಕಾನೂನಿನ ಚೌಕಟ್ಟಿನಲ್ಲಿ. ಅದು ಒಬ್ಬ ಸಂಸದ, ಆತನ ಬಳಿಗೆ ಬುರುಡೆ ಹೋಗಿತ್ತು ಅನ್ನುವಂತಹ ವಿಚಾರ ಎಲ್ಲ ಏನಿದೆ, ಈ ಬಗ್ಗೆ SIT ತನಿಖಾಧಿಕಾರಿಗಳು ಅಧಿಕೃತವಾಗಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ, ಬೆಳ್ತಂಗಡಿ ಕೋರ್ಟ್ ಮುಂದೆ ಸಬ್ಮಿಟ್ ಮಾಡಿದ್ರೆ ಆಗ ನಮಗೆ ಒಂದು ಕ್ಲಾರಿಟಿ ಸಿಕ್ಕೇ ಸಿಗತ್ತೆ. ಇನ್ನು ಎರಡನೇ ಸುದ್ದಿ, ಮಾಸ್ಕ್ ಮ್ಯಾನ್ಗೆ ನ್ಯಾಯಾಂಗ ಬಂಧನ. ಧರ್ಮಸ್ಥಳದಲ್ಲಿ ವಿವಿಧೆಡೆ 100 ಶವಗಳನ್ನು ಹೊತ್ತಿಟ್ಟಿದ್ದೇನೆ ಹೀಗಂತ ಹೇಳಿಕೆ ನೀಡಿದ್ದ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯ ಜೈಲು ಪಾಲಾಗಿದ್ದಾರೆ. 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಮಹತ್ವದ ಆದೇಶ ನೀಡಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನು SIT ಅಧಿಕಾರಿಗಳು ಬಂಧಿಸಿದ್ದರು. ಕಳೆದ 15 ದಿನಗಳ ಕಾಲ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನು ನಡೆಸಿದ್ರು. SIT ಕಸ್ಟಡಿ ಅವಧಿ ಇಂದಿಗೆ ಮುಗಿದಿತ್ತು. ಈ ಹಿನ್ನೆಲೆಯಲ್ಲಿ ಆತನನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಈ ವೇಳೆ ನ್ಯಾಯಾಲಯ ಚಿನ್ನಯ್ಯನನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶ ಹೊರಡಿಸಿದೆ. SIT ವಿಚಾರಣೆಯಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಸಾಕಷ್ಟು ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾನೆ. ಎಲ್ಲ ಮಾಹಿತಿಯನ್ನು ಕಲೆ ಹಾಕಿರುವಂತಹ SIT ತಂಡ ಇತರರನ್ನು
ವಿಚಾರಣೆಗೆ ಒಳಪಡಿಸಲು ಸಜ್ಜಾಗಿದೆ. ಭದ್ರತೆಯ ದೃಷ್ಟಿಯಿಂದ ಚಿನ್ನಯ್ಯನನ್ನ ಶಿವಮೊಗ್ಗ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗ್ತಿದೆ. ನೋಡಿ, ಆರಂಭದಿಂದಲೂ ಕೂಡ ಚಿನ್ನಯ್ಯ ಮಾಸ್ಕ್ ಮ್ಯಾನ್ ಆಗಿದ್ದಾಗ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ 2018 ಪ್ರಕಾರ ಆತನಿಗೆ ರಕ್ಷಣೆಯನ್ನು ಕೊಟ್ಟಿತ್ತು. ಕಾನೂನು ಕೂಡ ಅದನ್ನೇ ಹೇಳಿತು. ಆ ಕಾರಣಕ್ಕೋಸ್ಕರ ಆತ ಯಾರು ಅನ್ನೋದು ಕೂಡ ಬಹುಪಾಲು ಜನಕ್ಕೆ ಗೊತ್ತಿರಲಿಲ್ಲ. ಅನಂತರದಲ್ಲಿ ಪೊಲೀಸರು ತಮ್ಮ ವಶಕ್ಕೆ ತಗೊಂಡ ಮೇಲೆ ಆತನ ಮೇಲೆ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡಿಕೊಂಡು ಈಗ ನ್ಯಾಯಾಂಗ ವಶಕ್ಕೆ ಪಡ್ಕೊಂಡಿರುವಂಥದ್ದೇನಿದೆ, ಈಗ ಆತನನ್ನು ಶಿವಮೊಗ್ಗಕ್ಕೆ ಶಿಫ್ಟ್ ಮಾಡೋದಕ್ಕೂ ಕೂಡ ಬಹುಮುಖ್ಯ ಕಾರಣ ಆಗುವಂಥದ್ದು. ಯಾಕಂದರೆ ಬಹುದೊಡ್ಡ ಗಂಭೀರ ಆರೋಪ ಮಾಡಿರುವಂತಹ ಚಿನ್ನಯ್ಯ, ಆತನಿಗೆ ಸಣ್ಣದೊಂದು ಸಮಸ್ಯೆ ಆದರೂ ಕೂಡ ಇಲಾಖೆಗೆ ಅದು ಬಹುದೊಡ್ಡ ಮುಖಭಂಗ ಆಗತ್ತೆ. ಅಥವಾ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಅದನ್ನು ಬ್ರೇಕ್ ಮಾಡಿ ಅವನನ್ನು ಫಿಟ್ ಮಾಡಿಕೊಂಡು ಅವನನ್ನು ತಮ್ಮ ವಶಕ್ಕೆ ತಗೊಳ್ಳೋದಕ್ಕೆ ಪೊಲೀಸರು ಏನೆಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ಆ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ 2018 ಬ್ರೇಕ್ ಆಗಿದೆ. ಆ ನಂತರದಲ್ಲಿ ಅವನಿಗೆ ಸಣ್ಣದೊಂದು ಸಮಸ್ಯೆ ಆದರೂ ಕೂಡ ಪೊಲೀಸರೇ ಕೂಡ ಹೊಣೆಯಾಗ್ತಾರೆ. ಇಂತಹ ಸಂದರ್ಭದಲ್ಲಿ ಆತ ಜೈಲಿನಲ್ಲಿದ್ದರೆ ಇನ್ನಷ್ಟು ಉತ್ತಮ ಆಗುತ್ತೆ. ಒಂದು ವೇಳೆ ಹೊರಗಿನಿಂದ ಇಂಥ ಆರೋಪ ಮಾಡಿದಾನೆ ಅನ್ನೋ ಕಾರಣಕ್ಕೋಸ್ಕರ ಅವನಿಗೆ ಘಾಸಿಗೊಳಿಸುವಂತಹ ಬೇರೆಯವರೋ ಅಥವಾ ಎಲ್ಲಿಂದ ಬೇಕಾದರೂ ಆಗಬಹುದು, ಇಲಾಖೆ ಒಳಗಿಂದಲೂ ಕೂಡ ಅಂಥದ್ದಾಗಬಹುದು. ಆ ಕಾರಣಕ್ಕೋಸ್ಕರನೇ ಆತನನ್ನು ಶಿವಮೊಗ್ಗದ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗಿರುವಂಥದ್ದು. ಇನ್ನೂ ಇದು ಕಮ್ಮಿ ಆಗೋದಿಲ್ಲ, ಇನ್ನೂ ಜಾಸ್ತಿ ಇರುತ್ತೆ. ಪ್ರತಿ ಸಲ ವಿಚಾರಣೆ ಆದಾಗಲೂ ಕೂಡ ಒಂದೊಂದು ರೀತಿಯಲ್ಲಿ ಟ್ವಿಸ್ಟ್ ತಗೊಳ್ತಾನೇ ಇರುತ್ತೆ. ಆದರೆ ಯಾರೆಲ್ಲ ಆರೋಪ ಮಾಡಿದ್ರು ಅವರ ಕಡೆಯಿಂದ ಒಂದು ವಿಚಾರಣೆಗಳು ನಡೀತಿರುವಂತಹ ಸಂದರ್ಭದಲ್ಲಿ ಇನ್ನುಳಿದ ಕಡೆ ಕೂಡ ವಿಚಾರಣೆ ನಡೆಯುತ್ತೆ. ಅಲ್ಲಿ ತನಕ ಒಂದು ಸಂಯಮ ಮತ್ತು ಸಹನೆ ಬೇಕಾಗುತ್ತೆ. ಇನ್ನು ಮೂರನೇ ಸುದ್ದಿ, ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಹಾಲಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರು ಗಂಭೀರ ಆರೋಪ ಮಾಡಿದ್ರು. ಧರ್ಮಸ್ಥಳ ಪ್ರಕರಣ ರಾಜಕೀಯ ತಿರುವು ಪಡೆದಿದೆ. ಧರ್ಮಸ್ಥಳ ಪ್ರಕರಣದಲ್ಲಿ ಕಾಂಗ್ರೆಸ್ ಸಂಸದ ಹಾಗೂ ಮಾಜಿ IAS ಅಧಿಕಾರಿ ಸಸಿಕಾಂತ್ ಸೆಂಥಿಲ್ ಅವರ ಕೈವಾಡ ಇದೆ ಅಂತ ಶಾಸಕ ಜನಾರ್ದನ್ ರೆಡ್ಡಿ ಗಂಭೀರ ಆರೋಪ ಮಾಡಿದರು. ಈ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ಸೆಂಥಿಲ್, ಬುರುಡೆ ಪ್ರಕರಣದಲ್ಲಿ ನನ್ನ ಹೆಸರು ತೆಗೆದುಕೊಳ್ಳಲು ಏನು ಕಾರಣ ಎಂಬುದು ಗೊತ್ತಿಲ್ಲ. ಇದು ಕೇವಲ ರಾಜಕೀಯ ಷಡ್ಯಂತ್ರ. ನನಗೆ ಯಾವುದೇ ಸಂಪರ್ಕ ಇಲ್ಲ. ನಾನು 10 ವರ್ಷ ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದೇನೆ. ಯಾರಾದರೂ ನನ್ನನ್ನು ಟಾರ್ಗೆಟ್ ಮಾಡುತ್ತಿದ್ದಾರೆ ಎಂದು ಗುಡುಗಿದ್ದಾರೆ. ಸಸಿಕಾಂತ್ ಸೆಂಥಿಲ್ ಅವರು ಕಾನೂನು ಸಮರವನ್ನೂ ಕೂಡ ಸಾರಿದ್ದಾರೆ. ಸಿಟಿ ಸಿವಿಲ್ ಕೋರ್ಟ್ಗೆ ವಕೀಲರೊಂದಿಗೆ ಬಂದಿದ್ದಂತಹ ಸೆಂಥಿಲ್ ಜನಾರ್ದನ್ ರೆಡ್ಡಿ ವಿರುದ್ಧ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ದಾಖಲಿಸಿದ್ದಾರೆ. ಈ ಪ್ರಕರಣದ ವಿಚಾರಣೆ ಸೆಪ್ಟೆಂಬರ್ 11ರಂದು 42ನೇ ACMM ನ್ಯಾಯಾಲಯದಲ್ಲಿ ನಡೆಯಲಿದೆ. ಬುರುಡೆ ಎಲ್ಲಿ ಸಿಕ್ಕಿತ್ತು, ಯಾರು ತಂದರು ಅನ್ನೋದು ನನಗೆ ಗೊತ್ತಿಲ್ಲ. ದೆಹಲಿಯಲ್ಲಿ ನಾನು ಯಾರನ್ನು ಭೇಟಿ ಮಾಡಿಲ್ಲ. ನನ್ನ ವಿರುದ್ಧ ತಪ್ಪು ಮಾಹಿತಿ ಹರಡಲಾಗುತ್ತಿದೆ. ನಾನು ಕಾನೂನು ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟುಕೊಂಡಿದ್ದೇನೆ. ತನಿಖೆಯ ಪೈಪೋಟಿಯಲ್ಲಿ ರಾಜಕೀಯ ದಾಳಿಗೆ ಸಿಲುಕಿದ್ದೇವೆ ಅಂತ ಸಸಿಕಾಂತ್ ಸೆಂಥಿಲ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಕೂಡ ಇದಕ್ಕೆ ತಿರುಗೇಟು ನೀಡಿದ್ದಾರೆ. ತಮ್ಮ ಆರೋಪಕ್ಕೆ ತಾವು ಬದ್ಧ. ಸೆಂಥಿಲ್ ಅವರು ಮಾನನಷ್ಟ ಮೊಕದ್ದಮೆಗೆ ಕೋರ್ಟ್ನಲ್ಲೇ ಉತ್ತರ ಕೊಡುತ್ತೇನೆ. ಸಸಿಕಾಂತ್ ನನ್ನ ಮೇಲೆ ರಾಜ್ಯ ಲೂಟಿ ಮಾಡಿರುವ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರೇ ಕೋರ್ಟ್ನಿಂದ ಜಾಮೀನು ಪಡೆದು ಹೊರಗಿದ್ದಾರೆ. ಇದನ್ನು ಸೆಂಥಿಲ್ ಮರೆಯಬಾರದು ಎಂದು ರೆಡ್ಡಿ ಕುಟುಕಿದ್ದಾರೆ. ಸಸಿಕಾಂತ್ ಸೆಂಥಿಲ್ ಅವರು ಕೇಳಿ IAS ಆಫೀಸರ್ ಆಗಿದ್ದಂಥವ್ರು ಆನಂತರದಲ್ಲಿ ರಿಸೈನ್ ಮಾಡಿ ರಾಜಕಾರಣಕ್ಕೆ ಹೋಗಿ ಈಗ ಸಂಸದರಾಗಿರುವಂಥದ್ದು. ಸಂಸದರ ವಿರುದ್ಧ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರು ಗಂಭೀರ ಆರೋಪ ಮಾಡಿದರು. ಆದರೆ ಈಗ ಕ್ರಿಮಿನಲ್ ಡಿಫಾಮೇಷನ್ ಏನು ಹಾಕಿದ್ದಾರೆ, ರೆಡ್ಡಿ ಅವ್ರಿಗೂ ಕೂಡ ಇವೇನು ದೊಡ್ಡವಲ್ಲ. ಇಂತಹ ಕೇಸ್ಗಳು ಎಷ್ಟನ್ನು ನೋಡಿಬಿಟ್ಟಿದ್ದಾರೆ. ಸತ್ಯಾಸತ್ಯತೆ ಅವ್ರ ಹತ್ರ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಅವ್ರು ನೋಡಿದ್ದಾರೆ. ಜೈಲು ಅನ್ನುವಂಥದ್ದು ಕೂಡ ಅವ್ರಿಗೇನು ಹೊಸದಲ್ಲ. ಆದಾಗ್ಯೂ ಕೂಡ ಯಾಕಂದರೆ ರಾಜಕಾರಣದಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಅಂತಹ ನಾಯಕರು ಇಂಥವನ್ನೆಲ್ಲವನ್ನೂ ಕೂಡ ಎದುರಿಸಿರ್ತಾರೆ. ಆದರೆ ಇಂತಹ ಗಂಭೀರ ಆರೋಪ ಒಂದು ಶ್ರೀ ಕ್ಷೇತ್ರದ ಬಗ್ಗೆ ಈ ಕಡೆ ಮಾಡಿರುವಂತಹ ಸೆಂಥಿಲ್ ಅವರದ್ದು ಎನ್ನಲಾಗ್ತಿರುವಂತಹ ಗಾಲಿ ಜನಾರ್ದನ್ ರೆಡ್ಡಿ ಅವರ ಆರೋಪ ಏನಿದೆ, ಇದು ಸೆಪ್ಟೆಂಬರ್ 11ನೇ ತಾರೀಕು ಏನು ಹಿಯರಿಂಗ್ ಆಗುತ್ತೆ, ಅವತ್ತು ಒಂದು ಕ್ಲಾರಿಟಿ ಸಿಗುತ್ತೆ. ತಪ್ಪು ಯಾರ್ದಿರುತ್ತೆ ಅವರಿಗೆ ಖಂಡಿತ ಶಿಕ್ಷೆ ಆಗಲೇಬೇಕಾಗುತ್ತೆ. ಇದು ಈ ನೆಲದ ಕಾನೂನಿನ ಸತ್ಯ. ಅದಕ್ಕೆ ಹೇಳೋದು ಸತ್ಯಮೇವ ಜಯತೆ ಅನ್ನುವಂಥದ್ದು. ಇನ್ನು 4ನೇ ಸುದ್ದಿ, ಬಹುಮುಖ್ಯವಾದಂತಹ ಸುದ್ದಿ. ದಸರಾ ಉದ್ಘಾಟಕರಾಗಿ ಭಾನು ಮುಸ್ತಾಕ್ ಅವರ ಆಯ್ಕೆಯನ್ನು, ಸರ್ಕಾರದ ಈ ನಿರ್ಧಾರವನ್ನು ಪ್ರಶ್ನಿಸಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಈ ಕೇಸ್ ನಿಜಕ್ಕೂ ಒಂದು ಮಾನದಂಡ ಆಗಬಹುದು, ಮಾದರಿ ಆಗಬಹುದು.
ಯಾವ ರಿಪೋರ್ಟ್ ಬರುತ್ತೆ ಅನ್ನೋದರ ಆಧಾರದ ಮೇಲೆ, ಯಾವ ಜಡ್ಜ್ಮೆಂಟ್ ಬರುತ್ತೆ ಅನ್ನೋದರ ಆಧಾರದ ಮೇಲೆ ಏನಾಗಿದೆ, ನಾಡಹಬ್ಬ ದಸರಾ ಉದ್ಘಾಟಕರಾಗಿ ಲೇಖಕಿ ಭಾನು ಮುಸ್ತಾಕ್ ಅವರಿಗೆ ರಾಜ್ಯ ಸರ್ಕಾರ ಆಹ್ವಾನ ನೀಡಿದೆ. ರಾಜ್ಯ ಸರ್ಕಾರದ ಈ ನಿರ್ಧಾರಕ್ಕೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಭಾನು ಮುಸ್ತಾಕ್ ಅವರಿಗೆ ಆಹ್ವಾನ ನೀಡಿರುವುದನ್ನು ಹಿಂಪಡಿಬೇಕು, ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕೆಂದು ಮನವಿ ಮಾಡಿದ್ದಾರೆ. ದಸರಾ ಆಚರಣೆ ನೂರಾರು ವರ್ಷಗಳಿಂದ ನಡೆದುಕೊಂಡು ಬರುತ್ತಿರುವ ಸಂಪ್ರದಾಯ. ಧರ್ಮದ ಆಚರಣೆ ಎಂಬುದು ಸಂವಿಧಾನಬದ್ಧ ಹಕ್ಕಾಗಿದ್ದು ಧಾರ್ಮಿಕ ಸಂಪ್ರದಾಯಗಳು ಮುಂದುವರಿಯಬೇಕು. ಭಾನು ಮುಸ್ತಾಕ್ ಅವರನ್ನು ಆಹ್ವಾನಿಸಿರುವುದು ಸಂವಿಧಾನ ಪರಿಚ್ಛೇದ 25 ಮತ್ತು 26ರಲ್ಲಿ ಲಭ್ಯವಿರುವ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕಿನ ಉಲ್ಲಂಘನೆಯಾಗಿದೆ. ಸರ್ಕಾರದ ನಿರ್ಧಾರದಿಂದ ಸಾರ್ವಜನಿಕವಾಗಿ ತೀವ್ರ ವಿರೋಧ ವ್ಯಕ್ತವಾಗಿದ್ದು ಪ್ರತಿಭಟನೆಗಳಿಗೆ ಕಾರಣವಾಗಿದೆ. ಶಾಂತಿ ಉಲ್ಲಂಘನೆ ಮತ್ತು ಕೋಮು ಗಲಭೆಗೆ ಹಾಗೂ ಸಾರ್ವಜನಿಕ ಸುವ್ಯವಸ್ಥೆಗೆ ಧಕ್ಕೆಯಾಗುವ ಸಾಧ್ಯತೆ ಇದ್ದು ಇದನ್ನು ತಡೆಯಬೇಕಾಗಿದೆ. ಹೀಗಾಗಿ ಸರ್ಕಾರದ ಕ್ರಮಕ್ಕೆ ಮಧ್ಯಂತರ ತಡೆ ನೀಡಬೇಕು. ಸರ್ಕಾರದ ಕ್ರಮ ಸಮಾಜದ ವಿವಿಧ ವರ್ಗಗಳಲ್ಲಿನ ಸಾಂಪ್ರದಾಯಿಕ ಪದ್ಧತಿಗಳಿಗೆ ಹೊಂದಿಕೆಯಾಗುವುದಿಲ್ಲ. ಆದ್ದರಿಂದ ಸರ್ಕಾರದ ಕ್ರಮಕ್ಕೆ ತಡೆ ನೀಡಬೇಕೆಂದು ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಮನವಿ ಮಾಡಿದ್ದಾರೆ. ಹೈಕೋರ್ಟ್ಗೆ ಸಲ್ಲಿಸಿರುವಂತಹ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ದಿನಾಂಕ ಇನ್ನಷ್ಟೇ ನಿಗದಿ ಆಗಬೇಕಿದೆ. ನೋಡಿ, ಸಂವಿಧಾನದ ಒಂದಷ್ಟು ವಿಧಿಗಳನ್ನು ಕೂಡ ಉಲ್ಲೇಖ ಮಾಡಿ ಈ ನಿರ್ಧಾರವೇ ತಪ್ಪು, ಈ ನಿರ್ಧಾರವನ್ನು ಹಿಂಪಡಿಬೇಕು, ಮತ್ತು ಬೇರೆಯವರ ಮೂಲಕ ಇವರು ಭಾನು ಮುಸ್ತಾಕ್ ಒಬ್ಬ ಮುಸಲ್ಮಾನ ಹೆಣ್ಣು ಮಗಳು ಅನ್ನುವ ಕಾರಣಕ್ಕೆ, ಮತ್ತು ನಾವು ಅದು ಧಾರ್ಮಿಕ ವಿಚಾರ ಆಗಿರೋದ್ರಿಂದ ನಾಡ ಹಬ್ಬ, ಹಿಂದೂಗಳ ಹಬ್ಬ ಅನ್ನುವಂತಹ ಧಾಟಿಯಲ್ಲಿ BJPಯ ನಾಯಕರು ಕೂಡ ಪ್ರತಿಪಾದನೆ ಮಾಡ್ತಿರುವಂಥದ್ದು. ಆದರೆ ಕೋರ್ಟ್ ನೋಡಿ ಎರಡೂ ರೀತಿಯಲ್ಲಿ ಕ್ಲಾರಿಟಿ ಕೊಡುತ್ತೆ. ಕೋರ್ಟ್ ಒಂದು, ದಸರಾ ನಾಡ ಹಬ್ಬನ ಅಥವಾ ಹಿಂದೂಗಳ ಹಬ್ಬನ. ಹಿಂದೂಗಳ ಹಬ್ಬನೇ ಆದರೆ ಅವರು ಉಲ್ಲೇಖ ಮಾಡಿರುವಂತಹ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನ ಉಲ್ಲಂಘನೆ ಆಗೋದೇ ಆದರೆ ಒಂದು ಸ್ಪಷ್ಟಪಡಿಸುತ್ತೆ. ಮುಂದೆ ಇನ್ಯಾರೂ ಕೂಡ ಭಾನು ಮುಸ್ತಾಕ್ ಅಂತಹ ಇನ್ನು ಬೇರೆ ಅನ್ಯ ಧರ್ಮೀಯರಿಗೆ ಈ ಉದ್ಘಾಟಕರಾಗಿ ಕರೆಯುವಂತಹ ಪರಿಪಾಠವನ್ನು ಬೆಳೆಸೋಕೆ ಸಾಧ್ಯವಾಗೋದಿಲ್ಲ. ಕೋರ್ಟ್ ಜಡ್ಜ್ಮೆಂಟ್ ಯಾವ ರೀತಿ ಬರುತ್ತೋ ಗೊತ್ತಿಲ್ಲ. ಇದು ಒಂದು ಕಡೆ. ಇನ್ನೊಂದು ಕಡೆ ಇವರೆಲ್ಲರೂ ಕೂಡ ಕನ್ನಡಿಗರು, ಅವರು ಮುಸ್ಲಿಂ, ಅವರು ಹಿಂದೂ, ಅವರು ಕ್ರೈಸ್ತ, ಅವರು ಜೈನ ಅಂತ ನೀವು ವಿಂಗಡಣೆ ಮಾಡಲಿಕ್ಕೆ ಆಗೋದಿಲ್ಲ. ಇದು ನಾಡ ಹಬ್ಬ. ಟಿಪ್ಪು ಸುಲ್ತಾನ್ ಆಚರಿಸ್ತಿದ್ರು ಅಥವಾ ಹೈದರ್ ಅಲಿ ಆಚರಿಸ್ತಿದ್ರು. ಸರ್ ದಿವಾನ್ ಆಗಿದ್ದಂಥವರು ಮಿರ್ಜಾ ಇಸ್ಮಾಯಿಲ್ ಅವರು, ಸಾಕಷ್ಟು ಜನ ಇಂತಹ ಆಚರಣೆಯ ಭಾಗವಾಗಿದ್ದ ಪ್ರಕರಣಗಳನ್ನೂ ಕೂಡ ಉಲ್ಲೇಖ ಮಾಡೋ ಮೂಲಕ ನಾಡ ಹಬ್ಬ ಆಗಬೇಕು, ನಾಡಿನ ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸುವಂತಹ ರೀತಿಯಲ್ಲಿರಬೇಕು ಅಂತಲೂ ಕೂಡ ಕೋರ್ಟ್ ಹೇಳಬಹುದು. ಆದರೆ ಒಂದಂತೂ ಮಾನದಂಡ, ಒಂದೋ ಇಲ್ಲ ಇದು ಹಿಂದೂಗಳ ಹಬ್ಬ, ಇದು ಈ ರೀತಿಯೇ ನಡಿಬೇಕು ಅಂತ ಒಂದು ತಪರಾಕಿ ಹಾಕಬಹುದು. ಇಲ್ಲ ಅಂದರೆ ಇದು ನಾಡ ಹಬ್ಬ, ನಾಡಿನ ಎಲ್ಲರೂ ಕೂಡ ಭಾಗವಹಿಸುವ ಮತ್ತು ಉದ್ಘಾಟಕರಾಗಿ ಅವರ ಹರ್ಷವನ್ನು ವ್ಯಕ್ತಪಡಿಸುವಂತಹ ಮತ್ತು ಅದಕ್ಕೊಂದು ಮಾನದಂಡ ಅಂತೂ ಆಗುತ್ತೆ. ಅದಂತೂ ಪಕ್ಕ. ಇಬ್ಬರಿಗೂ ಕೂಡ ಇಲ್ಲ ಇವ್ರು ತಪ್ಪಿದೆ ಅನ್ಸಿದ್ರೆ ಇವ್ರಿಗನ್ಸುತ್ತೆ, ಇಲ್ಲ ಇವ್ರಿಗೆ ತಪ್ಪಿದೆ ಅಂದರೆ ಇವ್ರಿಗನ್ಸುತ್ತೆ. ಇನ್ನು 5ನೇ ಸುದ್ದಿ, ಬಹುಮುಖ್ಯವಾದಂತಹ ಸುದ್ದಿ. ರಾಜ್ಯದಲ್ಲಿ ಬ್ಯಾಲೆಟ್ ಪೇಪರ್ ಜಟಾಪಟಿ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ಆಗ್ರಹ, ಬಿಜೆಪಿ ಆರೋಪಕ್ಕೆ ಸಿದ್ದರಾಮಯ್ಯ ಟಾಂಗ್. ರಾಜ್ಯ ರಾಜಕೀಯದಲ್ಲಿ ಇವಿಎಂ ವರ್ಸಸ್ ಬ್ಯಾಲೆಟ್ ಪೇಪರ್ ಫೈಟ್ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರದ ನಿರ್ಧಾರ ಬಿಜೆಪಿ ನಾಯಕರ ಕಣ್ಣು ಕೆಂಪಾಗಿಸುವಂತೆ ಮಾಡಿದೆ. ಮುಂಬರುವ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಇವಿಎಂ ಬದಲು ಬ್ಯಾಲೆಟ್ ಪೇಪರ್ ಮೂಲಕವೇ ನಡೆಸಲು ಕಾಂಗ್ರೆಸ್ ಸರ್ಕಾರ ನಿರ್ಧರಿಸಲಾಗಿದೆ. ಕಾಂಗ್ರೆಸ್ ಸರ್ಕಾರದ ಈ ನಿರ್ಧಾರದಿಂದ ರಾಜ್ಯದಲ್ಲಿ ನಡೆಯುವ ಎಲ್ಲ ಚುನಾವಣೆಗಳ ಸ್ವರೂಪವೇ ಬದಲಾಗಲಿದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಕಿಡಿಕಾರ್ತಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್, ಶಾಸಕರಾದ ಸುರೇಶ್ ಕುಮಾರ್, BY ವಿಜೇಂದ್ರ ಅವರು ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಟ್ಟು ಚುನಾವಣೆ ಎದುರಿಸಿ ಅಂತ ಸವಾಲು ಎಸೆದಿದ್ದಾರೆ. ಬಿಜೆಪಿ ನಾಯಕರ ಈ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಬಹಳಷ್ಟು ಅನ್ಯಾಯಗಳು ನಮಗೆ ಅನುಭವಕ್ಕೆ ಬಂದಿವೆ. ಬಿಹಾರದಲ್ಲಿ ರಾಹುಲ್ ಗಾಂಧಿ ಅವರು ಹೋರಾಟ ಮಾಡ್ತಿದ್ದಾರೆ. ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ನಡೆದರೆ ಶಿಲಾಯುಗಕ್ಕೆ ಹೋಗ್ತೇವೆ ಅನ್ನೋದು ಸುಳ್ಳು ಎಂದಿದ್ದಾರೆ. DCM DK ಶಿವಕುಮಾರ್ ಅವರು ಬ್ಯಾಲೆಟ್ ಬುಲೆಟ್ಗಿಂತಲೂ ಸ್ಟ್ರಾಂಗ್ ಆಗಿದೆ, ನಮಗೆ ಅಂದರೆ ಬಿಜೆಪಿಗೆ ಇರುವಂತೆ ಯಾವ ಭಯವೂ ಇಲ್ಲ ಅಂತ ಬಿಜೆಪಿ ನಾಯಕರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಒಂದಂತೂ ಕ್ಲಾರಿಟಿ, ಬ್ಯಾಲೆಟ್ ಹೋದರೆ ಸರಿ ಇರುತ್ತೆ ಅನ್ನೋರು ಒಂದು ಕಾಲಕ್ಕೆ ರಿಗ್ಗಿಂಗ್ ಎಲ್ಲ ನಡೀತಿದೆ ಅನ್ನುವಂತಹ ಗಂಭೀರ ಆರೋಪಗಳನ್ನು ಮಾಡಿದ್ರು. ಈಗ ಇವಿಎಂ ಬಂದ ಮೇಲೆ ಇವಿಎಂನಲ್ಲೂ ಕೂಡ ಓಟ್ ಚೋರಿ ಆಗ್ತಿದೆ. ಆಯಾಯ ಕಾಲಕ್ಕೆ ಹೊಸದೊಂದು ಮಾರ್ಪಾಡಿಗೆ ಬದಲಾಗಲೇಬೇಕು. ಇಲ್ಲಾಂದರೆ
ನಾವು ಬೆಳೀತಾ ಇದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ಈ ವಿಶ್ವವೇ ಬೇರೆ ದಿಕ್ಕಿನತ್ತ ವಿಜ್ಞಾನದ ಜೊತೆಯಲ್ಲಿ ಸಾಕ್ತಿರುವಂತಹ ಸಂದರ್ಭದಲ್ಲಿ ಬ್ಯಾಲೆಟನ್ನು ಮೀರಿದಂತಹ EVM ಅನ್ನು ಮೀರಿದಂತಹ ಮತ್ತೊಂದು ಒಂದು ಸಾಧನವನ್ನು ಹುಡುಕಿಕೊಳ್ಳುವಂತಹ ಪ್ರಯತ್ನಗಳ ಮಧ್ಯೆ ಇರುವಂತಹ ಸಂದರ್ಭದಲ್ಲಿ ಬ್ಯಾಲೆಟ್ಗೆ ಹೋಗುವಂಥದ್ದು ಎಷ್ಟು ಸರಿ? ಯಾಕಂದರೆ ಉಪರಾಷ್ಟ್ರಪತಿ ಚುನಾವಣೆಯಂತಹ ಮಹತ್ವದ ಚುನಾವಣೆಗಳು ಕೂಡ ಈಗ ನಡೀತಿರುವಂತಹ ಸಂದರ್ಭದಲ್ಲಿ ಬ್ಯಾಲೆಟ್ ಇದ್ದರೆ ಏನು ಲಾಭ, ಇಲ್ದಿದ್ರೆ ಏನು ಲಾಭ ಅನ್ನೋದು ಕೂಡ ಸೆಪ್ಟೆಂಬರ್ 9ನೇ ತಾರೀಕಿನ ಚುನಾವಣೆ. ಬ್ಯಾಲೆಟ್ ಪೇಪರ್ ಇದ್ದಾಗ ಓಟ್ ಚೋರಿ ಆಗುತ್ತೋ ಆಗಲ್ವೋ ಅನ್ನೋದನ್ನು ಇಡೀ ದೇಶಕ್ಕೆ ಆ ಒಂದು ಚುನಾವಣೆಯ ರಿಸಲ್ಟ್ ಕೂಡ ಕೊಡೋದಿದೆ. ಇಂತಹ ಸಂದರ್ಭದಲ್ಲೇ ಬ್ಯಾಲೆಟ್ ಬೇಕು ಅಥವಾ EVM ಸಾಕು ಅನ್ನುವಂತಹ ಚರ್ಚೆಗಳೇನು ನಡೀತಿದೆ. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಅದು BJPಗಿರಬಹುದು, ಕಾಂಗ್ರೆಸ್, JDS ಇರಬಹುದು, ಅವರೆಲ್ಲರಿಗೂ ಕೂಡ ಉತ್ತರವನ್ನು ಸೆಪ್ಟೆಂಬರ್ 9ರ ಒಂದು ಝಲಕ್, ಉಪರಾಷ್ಟ್ರಪತಿ ಚುನಾವಣೆಯ ಝಲಕ್ ಕೊಡುತ್ತೆ. ಆಗ ಓಟ್ ಚೋರಿ ಆಗ್ತಿತ್ತೋ ಆಗ್ತಿಲ್ವೋ, ಇಲ್ಲ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಜನಕ್ಕೂ ಕೂಡ ಗೊತ್ತಾಗುವಂತಹ ಸಾಧ್ಯತೆಗಳಿದ್ದಾವೆ. ಇನ್ನು 6ನೇ ಸುದ್ದಿ, ಬಹುಮುಖ್ಯವಾದಂತಹ ಸುದ್ದಿ. ಸೈಮಾದಲ್ಲಿ ಮತ್ತೆ ಕನ್ನಡಿಗರಿಗೆ ಅವಮಾನ, ಕನ್ನಡಿಗರಿಗೆ ಕೊನೆಯಲ್ಲಿ ಅವಾರ್ಡ್, ದುನಿಯಾ ವಿಜಯ್ ವೇದಿಕೆಯಿಂದ ಎಚ್ಚರಿಕೆ. 2025ರ ಸೈಮಾ ಪ್ರಶಸ್ತಿ ವಿತರಣಾ ಸಮಾರಂಭದಲ್ಲಿ ಮತ್ತೆ ಕನ್ನಡಿಗರಿಗೆ ಅವಮಾನ ನಡೆದಿದೆ. ಕನ್ನಡ ಚಿತ್ರರಂಗದ ಕಲಾವಿದರಿಗೆ ಹಾಗೂ ತಂತ್ರಜ್ಞರಿಗೆ ಅಗೌರವ ತೋರಿಸಲಾಗಿದೆ ಅನ್ನೋ ಆರೋಪಗಳು ಕೇಳಿಬಂದಿವೆ. ಕಾರ್ಯಕ್ರಮದಲ್ಲಿ ತೆಲುಗು ಹಾಗೂ ಕನ್ನಡ ಪ್ರಶಸ್ತಿಗಳನ್ನು ವಿತರಿಸಲಾಯಿತು. ಆದರೆ ತೆಲುಗು ಕಲಾವಿದರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದ್ದು ಅವರ ಪ್ರಶಸ್ತಿ ವಿತರಣೆಯಾದ ಬಳಿಕವೇ ಕನ್ನಡ ವಿಭಾಗವನ್ನು ಕೊನೆಯಲ್ಲಿಟ್ಟಿದ್ದಾರೆ. ಈ ವೇಳೆಗೆ ಬಹುತೇಕರು ಪ್ರೇಕ್ಷಕರು ಸ್ಥಳ ತೊರೆದಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ದುನಿಯಾ ವಿಜಯ್ ಅವರಿಗೆ ಭೀಮಾ ಚಿತ್ರಕ್ಕಾಗಿ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಘೋಷಿಸಲಾಯಿತು. ಆದರೆ ಯಾರೂ ಇಲ್ಲದ ಸಮಯದಲ್ಲಿ ವೇದಿಕೆಗೆ ಕರೆಸಿಕೊಂಡ ಬಗ್ಗೆ ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರತಿ ಬಾರಿ ಕನ್ನಡಿಗರನ್ನು ಹಿಂಬದಿಗೊಳಿಸುತ್ತಿದ್ದೀರಿ, ಮುಂದಿನ ಸೈಮಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದೇ ಇಲ್ಲ ಎಂದು ವೇದಿಕೆ ಮೇಲೆಯೇ ಖಾರವಾಗಿ ಎಚ್ಚರಿಕೆ ನೀಡಿದರು. ಇದೇ ವೇಳೆ ಸುದೀಪ್ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಲಭಿಸಿದ್ರು. ಅವರ ಪರವಾಗಿ ವಿ ನಾಗೇಂದ್ರ ಅವರು ಸ್ವೀಕರಿಸಿದ್ರು. ಆಗ ವೇದಿಕೆ ಭಾಗಶಃ ಖಾಲಿಯಾಗಿತ್ತು. ಕನ್ನಡಿಗರಿಗೆ ತೋರಿದ ನಿರ್ಲಕ್ಷ್ಯ ಮತ್ತಷ್ಟು ಸ್ಪಷ್ಟವಾಯಿತು. ನೋಡಿ, ಅಂತಹ ವೇದಿಕೆಗಳಲ್ಲಿ, ಸೈಮಾದಂತಹ ವೇದಿಕೆಗಳಲ್ಲಿ ದೊಡ್ಡದಾಗೆ ಸೌತ್ ಅಂತ ಶುರುವಾಗುತ್ತೆ. ಸೈಮಾ ಅಂದರೆ ಏನು ಅಂತ. ಆ ಸೈಮಾ ಪ್ರಶಸ್ತಿ ಸಮಾರಂಭ ಏನಿರುತ್ತೆ ಅಲ್ಲಿ ನಾವು ಈ ಥರ ಪ್ರಾತಿನಿಧ್ಯ ಕೇಳೋದಕ್ಕಿಂತಲೂ ಹೆಚ್ಚಾಗಿ ಯಶ್ ಅವರು ಕೊಟ್ರಲ್ಲ, ನೋಡ್ತೀರಿ ಕನ್ನಡ ಅಂದ್ರೆ ಏನು ಅಂತ. KGF ಒಂದು ದಾಖಲೆ ಸೃಷ್ಟಿಸ್ತು, ರೆಕಾರ್ಡ್ ಬರೀತು. ಆಗ ಇನ್ನುಳಿದ ಎಲ್ಲ ಚಿತ್ರೋದ್ಯಮಗಳು ಕನ್ನಡಿಗರಪ್ಪ ಯಾಕೆ ಬೇಕು ಅಂತ. ಸಿಂಪಲ್, ರಾಜಮೌಳಿ ಅನ್ನುವಂತಹ ಒಬ್ಬ ಕನ್ನಡಿಗ ತೆಲುಗರಿಗೆ ಒಂದು ಬಾಹುಬಲಿ, ಒಂದು RRR ಅಂತಹ ಸಿನಿಮಾಗಳನ್ನು ಕೊಟ್ಟ ಮೇಲೆ ಕನ್ನಡಿಗರ ತಾಕತ್ತೇನು ಅಂತ ಗೊತ್ತಾಗಿತ್ತು. ಆ ನಂತರ ಪ್ರಶಾಂತ್ ನೀಲ್ ಅನ್ನುವಂತಹ ಮತ್ತೊಬ್ಬ ಅಪ್ಪಟ ಕನ್ನಡಿಗ KGF ಕೊಟ್ಟಾಗ, ಸಲಾರ್ ಕೊಟ್ಟಾಗ ಕನ್ನಡಿಗರ ತಾಕತ್ತೇನು ಅಂತ ಗೊತ್ತಾಗಿತ್ತು. ಆ ಇಬ್ಬರೂ ನಿರ್ದೇಶಕರು ಆ ಸಿನಿಮಾಗಳನ್ನೇ ಮಾಡದೇ ಇದ್ದಿದ್ರೆ ತೆಲುಗಿನ ಸಿನಿಮಾಗಳು ಅದೇ ತೊಡೆ ತಟ್ಟಿದ ತಕ್ಷಣ 2 ಟ್ರೈನ್ ಹಿಂದಕ್ಕೆ ಹೋಗೋದು ಅಥವಾ ಅದು ಪಲ್ಟಿ ಹೊಡೆದು ಕೆಳಗೆ ಬೀಳೋದು, ಇಂತಹ ಸಿನಿಮಾಗಳೇ ಬರ್ತಿತ್ತು. ಆದರೆ ಈ ಭಾರತೀಯ ಚಿತ್ರೋದ್ಯಮದಲ್ಲಿ ಪುಟ್ಟಣ್ಣ ಕಣಗಾಲ್, ಶಂಕರ್ ನಾಗ್, ಒಬ್ಬ ಉಪೇಂದ್ರ, ಈ ಥರದ ನಿರ್ದೇಶಕರು ಕನ್ನಡ ಅಂದ್ರೇನು, ಕನ್ನಡ ಚಿತ್ರೋದ್ಯಮ ಅಂದ್ರೇನು ಅನ್ನೋದನ್ನು ಈಗಾಗಲೇ ತೋರಿಸ್ಕೊಟ್ಟಿದ್ದಾರೆ. ಇದರ ಮಧ್ಯೆ ಕೂಡ ಒಂದಷ್ಟು ಕೆಲಸಕ್ಕೆ ಬಾರದ ಸಿನಿಮಾಗಳನ್ನು ಮಾಡ್ತಿರುವಂತಹ ಕೆಲವರು ಇಂಡಸ್ಟ್ರಿಯಲ್ಲಿ ಅಚ್ಚುಕಟ್ಟಾದ ರೀತಿಯಲ್ಲಿ ಸಿನಿಮಾಗಳನ್ನು ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕಂದರೆ ತೆಲುಗರು ಅವರು ಒಂದು ಗುಣಮಟ್ಟದ ಸಿನಿಮಾಗಳನ್ನು ಮಾಡ್ತಿರುವಂತಹ ಸಂದರ್ಭದಲ್ಲಿ ತಮಿಳರು ಮತ್ತು ಮಲಯಾಳಿಗಳು ಕಡಿಮೆ ಬಜೆಟ್ನಲ್ಲೂ ಉತ್ತಮ ಸಿನಿಮಾಗಳನ್ನು ಮಾಡ್ತಿರುವಂತಹ ಸಂದರ್ಭದಲ್ಲಿ ಯಾವ ಕಾರಣಕ್ಕೋಸ್ಕರ ಕನ್ನಡದಲ್ಲಿ ಕೆಲವು ಸಿನಿಮಾಗಳನ್ನು ಮಾಡ್ತಾರೋ ಗೊತ್ತಾಗೋದಿಲ್ಲ. ಆದರೆ ನೋಡಿ, ಸು ಫ್ರಮ್ ಸೋ ಅದ್ಭುತವಾದಂತಹ ಸಿನಿಮಾ. ಈಗ ಬಂದಿರುವಂತಹ ಏಳುಮಲೆ ಅದು ಕೂಡ ತುಂಬ ಚೆನ್ನಾಗಿರುವಂತಹ ಸಿನಿಮಾ. ಇಂತಹ ಸಿನಿಮಾಗಳನ್ನು ನಾವು ಮತ್ತಷ್ಟು ನಮ್ಮ ಬಾಯಿ ಮಾತಿನಿಂದ ತುಂಬ ಚೆನ್ನಾಗಿದೆ ಅಂತ ಇನ್ನೊಬ್ಬರಿಗೆ ಹೇಳೋ ಮೂಲಕ ನಾವು ಒಂದು ಪ್ರಮೋಷನ್ ಮಾಡಿದ್ರೆ, ಬಾಯಿ ಮಾತಿನ ಪ್ರಮೋಷನ್ ನಮ್ಮ ಇಂಡಸ್ಟ್ರಿಯಲ್ಲಿಗೆ ಹೋಗಿ ನಿಲ್ಲುತ್ತೆ. ಆಗ ಇವತ್ತು ವಿಜಯ್ ಅವರೇನು ಹೇಳಿದ್ದಾರೆ, ಭೀಮಾ ಕೂಡ ಅದೇ ರೀತಿ ಗೆಲುವನ್ನು ಸಾಧಿಸಿದ್ದು. ಒಬ್ಬ ವಿಜಯ್ ಅವರಿಗೆ ಆದಂತಹ ಅವಮಾನ ಎಲ್ಲ ಕನ್ನಡಿಗರಿಗೆ ಆದಂತಹ ಅವಮಾನನೇ ಆಗುತ್ತೆ. ಆದರೆ ನಾವು ಕೆಲಸದ ಮೂಲಕ ಅವರನ್ನು ತಿರುಗಿ ನೋಡುವಂತೆ ಮಾಡಿದ್ರೆ ನಮಗೆ ಅಲ್ಲಿ ಸಿಂಹಾಸನ ಇದ್ದೇ ಇರುತ್ತೆ ಸೈಮಾದಲ್ಲಿ. ಆ ಮೂಲಕ ಕೂಡ ನಾವು ತಿರುಗೇಟನ್ನು ಕೊಡಬೇಕು. ಆದರೆ ನಾವು ನಮ್ಮ ಭಾಷೆಯ ಸಿನಿಮಾಗಳನ್ನು ಸ್ವಲ್ಪ ಪಕ್ಕಕ್ಕೆ ಸರಿಸಿ ತೆಲುಗು, ತಮಿಳು, ಹಿಂದಿ ಅಥವಾ ಮಲಯಾಳಂ ಸಿನಿಮಾಗಳನ್ನು ನೋಡುವಂತಹ ಯಾರೆಲ್ಲ ಪ್ರೇಕ್ಷಕರು, ವೀಕ್ಷಕರಿದ್ದಾರೆ, ಅವರು ಮೊದಲ ಪ್ರಾಶಸ್ತ್ಯ ಅಂತ ಕನ್ನಡದ ಸಿನಿಮಾಗಳಿಗೆ ಒಂದು ಪ್ರಾಶಸ್ತ್ಯ ಕೊಡಬೇಕು. ಆದರೆ ನಮ್ಮ ಸಿನಿಮಾಗಳು ಅವರನ್ನು ಮೀರಿಸುವಂತೆ
ತೆಗಿತಿರುವಂತಹ ಗುಣಮಟ್ಟ ಏನಾದರೂ ಚೆನ್ನಾಗೇ ಇದ್ದರೆ ಫ್ರಮ್ ಸೋ ಓಡ್ತು. ಗರುಡಗಮನ, ಋಷಭವ ನೋಡಿದ್ರು ತುಂಬ ಚೆನ್ನಾಗೇ ಇತ್ತು. ಸಾಕಷ್ಟು ಸಿನಿಮಾಗಳಂತೂ ಸಿಗ್ತವೆ. ಏಳುಮಲೆ ಕೂಡ ಅಂಥದ್ದೇ ಸಿನಿಮಾ. ಸೈಮಾದ ಈ ಏನು ಅವಮಾನ ಇದೆ ಅದು ನಿಜಕ್ಕೂ ಖಂಡಿಸುವಂಥದ್ದು. ವಿಜಯ್ ಅವರು ಒಳ್ಳೆ ಸಂದೇಶ ಕೊಟ್ಟು ಬಂದಿದ್ದಾರೆ. ಯಶ್ ಅವರ ರೀತಿಯಲ್ಲೇ ಸಂದೇಶ ಕೊಟ್ಟು ಬಂದಿದ್ದಾರೆ. 2 ವರ್ಷಗಳಲ್ಲಿ ಅವರು ಕೂಡ ಬಹುದೊಡ್ಡ ದಾಖಲೆ ಬರೀಬಹುದು. ಬೇರೆ ಸಿನಿಮಾ ಇಂಡಸ್ಟ್ರಿಗಳು ಈ ಕಡೆ ತಿರುಗು ನೋಡೋ ರೀತಿಯಲ್ಲಿ ಅವರು ಕೂಡ ಒಂದು ದಾಖಲೆ ಬರೀತಾರೆ. ಇನ್ನು ಮುಂದಿನ ಸುದ್ದಿ, ಕನ್ನಡ ನಟಿ ಭಾವನಾ ರಾಮಣ್ಣಗೆ ಮಗು IVF ಮೂಲಕ ತಾಯಿಯಾಗಿದ್ದರು ನಟಿ ಭಾವನಾ. ಬಯಸಿದ್ದು 2, ದೊರಕಿದ್ದು ಮಾತ್ರ 1, ದುರಾದೃಷ್ಟ. ಕನ್ನಡ ಸಿನಿಮಾ ನಟಿ ಭಾವನಾ ರಾಮಣ್ಣ ಅವರಿಗೆ 2 ವಾರಗಳ ಹಿಂದೆ ಹೆರಿಗೆ ಆಗಿದೆ. ಈಗ ಅವರು ಹೆಣ್ಣು ಮಗುವಿಗೆ ತಾಯಿಯಾಗಿದ್ದಾರೆ. ಈಗ ಬಂದ ಮಾಹಿತಿ ಪ್ರಕಾರ ನಟಿ ಭಾವನಾ ಅವರು 2 ಮಕ್ಕಳಲ್ಲಿ 1 ಮಗು ನಿಧನವಾಗಿತ್ತು, ಮತ್ತೊಂದು ಮಗು ಕ್ಷೇಮವಾಗಿದೆ. IVF ಮೂಲಕ ತಾಯಿಯಾಗಿದ್ದಾರೆ ನಟಿ ಭಾವನಾ. ವೈದ್ಯರ ಸೂಚನೆಯಂತೆ ಹೆರಿಗೆಯಾಗಿದೆ. 1 ಮಗುವಿನಲ್ಲಿ 7 ತಿಂಗಳ ನಂತರ ಸಮಸ್ಯೆ ಕಾಣಿಸಿಕೊಂಡ ಕಾರಣ 8 ತಿಂಗಳಿಗೆ ಹೆರಿಗೆ ಮಾಡಲಾಗಿದೆ. ಸದ್ಯ ತಾಯಿ ಮಗು ಇಬ್ಬರು ಕ್ಷೇಮವಾಗಿದ್ದಾರೆ. ಇನ್ನೊಂದು ಮಗು ಉಳಿಲಿಲ್ಲ ಅನ್ನುವಂಥದ್ದು ಸುದ್ದಿ. ನಂತರದ ಸುದ್ದಿ, ಭಾರತ, ಚೀನಾ, ರಷ್ಯಾ ಒಗ್ಗಟ್ಟು ಅಮೆರಿಕವನ್ನು ಬಹುಶಃ ಕೆಂಗಣ್ಣಾಗಿಸಿದೆ. ಚೀನಾದಲ್ಲಿ ನಡೆದಂತಹ ಶೃಂಗಸಭೆಯ ನಂತರ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ನಿಲುವು ಬದಲಿಸಿಕೊಂಡಿದ್ದಾರೆ. ನಾನು ಯಾವಾಗಲೂ ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ನೇಹಿತ. ಅವರು ಒಬ್ಬ ಉತ್ತಮ ಹಾಗೂ ಅದ್ಭುತ ನಾಯಕರು. ಆದರೆ ಈ ಕ್ಷಣದಲ್ಲಿ ಅವರು ಮಾಡುತ್ತಿರುವುದು ನನಗೆ ಇಷ್ಟವಿಲ್ಲ. ಆದರೂ ಭಾರತ ಅಮೆರಿಕ ವಿಶೇಷ ಸಂಬಂಧ ಹೊಂದಿದೆ. ಇದು ತಾತ್ಕಾಲಿಕ ಪರಿಸ್ಥಿತಿ ಮಾತ್ರ ಎಂದು ಟ್ರಂಪ್ ಹೇಳಿದ್ದಾರೆ. ರಷ್ಯಾದಿಂದ ಭಾರತ ದೊಡ್ಡ ಪ್ರಮಾಣದ ತೈಲ ಖರೀದಿಸುತ್ತಿರುವುದರಿಂದ ಅಮೆರಿಕ ಸುಂಕವನ್ನು ಹೆಚ್ಚಿಸಿರುವುದಾಗಿ ಟ್ರಂಪ್ ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಮೋದಿ, ಪುಟಿನ್ ಹಾಗೂ ಕ್ಸಿ ಜಿನ್ಪಿಂಗ್ ಅವರೊಂದಿಗಿನ ಹಳೆಯ ಫೋಟೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಟ್ರಂಪ್ ಟ್ವೀಟ್ಗೆ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಕ್ರಿಯಿಸಿ, ಟ್ರಂಪ್ ಯಾವಾಗಲೂ ನಮ್ಮ ಸ್ನೇಹಿತರೇ. ಭಾರತ ಅಮೆರಿಕ ಸಂಬಂಧಗಳು ವಿಶಿಷ್ಟವಾಗಿದ್ದು ವಿಶ್ವಮಟ್ಟದಲ್ಲಿ ಪ್ರಭಾವಶಾಲಿ ಪಾಲುದಾರಿಕೆ ಮುಂದುವರಿಯುತ್ತದೆ ಅಂತ ಹೇಳಿದ್ದಾರೆ. ಇದೇ ಟ್ರಂಪ್ ಸುಂಕದ ಮೂಲಕ ನಮಗೆ ಬಿಸಿ ಮುಟ್ಟಿಸಿದ್ರು. ಆದರೆ ಶಾಂಘೈ ಸಹಕಾರ ಶೃಂಗಸಭೆಯ ಮೂಲಕ ಭಾರತ ಅಂದ್ರೇನು, ಭಾರತೀಯರು ಅಂದ್ರೇನು ಅನ್ನುವಂಥದ್ದನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಸರಿಯಾಗಿಯೇ ವಾಪಸ್ ಕೊಟ್ಟಿದ್ದಾರೆ. ಈ ಸಂದರ್ಭ ಅಮೇರಿಕ ವಿಶ್ವದ ಹಿರಿಯಣ್ಣ, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಭಾರತ ಅನ್ನುವಂತಹ ದೇಶ ಏನಿದೆ ಅದು ವಿಶ್ವಗುರು. ಭಾರತ ದೇಶ ವಿಶ್ವಗುರು ಅನ್ನೋದು ಇದೇ ಕಾರಣಕ್ಕೆ ಅನ್ನೋದು ಸ್ಪಷ್ಟ ಆಗತ್ತೆ. ಭಾರತದ ಪ್ರಧಾನಿ ಅನ್ನೋದಕ್ಕಿಂತಲೂ ಮಿಗಿಲಾಗಿ ಭಾರತ ದೇಶ ವಿಶ್ವಗುರು, ಅದು ಪಕ್ಕ. ಇನ್ನು 9ನೇ ಸುದ್ದಿ, ಕೆಂಪುಕೋಟೆಯಲ್ಲಿ ಕಳ್ಳತನ, ವಜ್ರಖಚಿತ ಚಿನ್ನದ ಕಲಶ ಕದ್ದ ಖದೀಮರು, ಪೊಲೀಸರ ತೀವ್ರ ತನಿಖೆ, ಬಂಧನ ಭರವಸೆ ಇನ್ನೂ ಸಿಕ್ಕಿಲ್ಲ. ದೆಹಲಿ ನಗರದಲ್ಲಿ ಭದ್ರತೆಗೆ ಹೆಸರುವಾಸಿ ಕೆಂಪುಕೋಟೆಯಲ್ಲಿ ಸಿನಿಮೀಯ ಶೈಲಿಯ ಕಳ್ಳತನ ನಡೆದಿದೆ. ಲಕ್ಷಾಂತರ ಮೌಲ್ಯದ ವಜ್ರ ಖಚಿತ ಚಿನ್ನದ ಕಲಶವನ್ನು ಖದೀಮರು ಎಗರಿಸಿರುವ ಘಟನೆ ಬೆಳಕಿಗೆ ಬಂದಿದೆ. 760 ಗ್ರಾಂ ತೂಕದ ಈ ಚಿನ್ನದ ಕಲಶದಲ್ಲಿ 150 ಗ್ರಾಂ ವಜ್ರ, ಮಾಣಿಕ್ಯ ಮತ್ತು ಪಚ್ಚೆ ರತ್ನಗಳನ್ನು ಅಳವಡಿಸಲಾಗಿತ್ತು. ಜೈನ ಧರ್ಮದ ಧಾರ್ಮಿಕ ಕಾರ್ಯಕ್ರಮಕ್ಕೆ ಉದ್ಯಮಿ ಸುಧೀರ್ ಜೈನ್ ಕಲಶವನ್ನು ತಂದಿದ್ದರು. ಈ ಕಾರ್ಯಕ್ರಮದಲ್ಲಿ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ರು. ಆದರೆ ಕಾರ್ಯಕ್ರಮದ ಅವ್ಯವಸ್ಥೆಯ ನಡುವೆ ಕಳ್ಳತನ ನಡೆದಿದ್ದು CISF ಸಿಬ್ಬಂದಿ ಮತ್ತು CCTV ಕ್ಯಾಮೆರಾಗಳಿದ್ರೂ ಕೂಡ ಅತ್ಯಂತ ಜಾಣ್ಮೆಯಿಂದ ಈ ಕಳ್ಳತನವನ್ನು ಮಾಡಿದ್ದಾರೆ. ಘಟನೆಗೆ ಸಂಬಂಧಿಸಿ ಕೋತವಾಲಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದ್ದು CCTV ದೃಶ್ಯಾವಳಿಗಳ ಆಧಾರದ ಮೇಲೆ ಶಂಕಿತನ ಗುರುತಿಸಲಾಗಿದೆ. ಪೊಲೀಸರು ಶೀಘ್ರವೇ ಆರೋಪಿಯನ್ನು ಬಂಧಿಸುವಂತಹ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೆಂಪುಕೋಟೆಯಲ್ಲೇ ಕಳ್ಳತನ ಆಗುತ್ತೆ ಅನ್ನೋದಾದರೆ ದೇಶದ ಸ್ಥಿತಿ ಏನು ಅಂತಲೂ ಕೂಡ ಜನ ಚರ್ಚೆ ಮಾಡ್ತಾರೆ. ಇಂತಹ ಪ್ರಕರಣಗಳಾದಾಗ ಯಾಕೆ ಅಲ್ಲಿನ ಪೊಲೀಸರು ಮೈ ಮರೆತಿದ್ರು? ಲೋಕಸಭೆಯ ಸ್ಪೀಕರೇ ಅಲ್ಲಿದ್ದಂತಹ ಸಂದರ್ಭದಲ್ಲಿ ಹೇಗಾಯಿತು? ಆ ಕಳ್ಳರಿನೆಂಥ ಜಾಣರಿರಬಹುದು? ಚರ್ಚೆ ಮಾಡುವಂತಹ ವಿಚಾರ. ಇನ್ನು ಕೊನೆ ಸುದ್ದಿ, ಬಹುಮುಖ್ಯವಾದಂತಹ ಸುದ್ದಿ, ಸೆಪ್ಟೆಂಬರ್ 7ರಂದು ರಕ್ತಚಂದ್ರಗ್ರಹಣ, ರಾಜ್ಯದ ದೇವಾಲಯಗಳು ಬಂದ್, ಸಾವಿರಾರು ಭಕ್ತರಿಗೆ ದರ್ಶನ ಸ್ಥಗಿತ. ಸೆಪ್ಟೆಂಬರ್ 7ರಂದು ರಾತ್ರಿ ರಾಹುಗ್ರಸ್ತ ರಕ್ತಚಂದ್ರಗ್ರಹಣ ನಡೆಯಲಿದೆ. ಇದು ಈ ವರ್ಷದ 2ನೇ ಮತ್ತು ಕೊನೆಯ ಚಂದ್ರಗ್ರಹಣವಾಗಿದೆ. ಸುಮಾರು 3.5 ಗಂಟೆಗಳ ಕಾಲ ಈ ಚಂದ್ರಗ್ರಹಣ ಗೋಚರವಾಗಲಿದೆ. ಭೂಮಿ, ಸೂರ್ಯ ಮತ್ತು ಚಂದ್ರನ ನಡುವೆ ನೆರಳಿನ ಆಟಕ್ಕೆ ಭಾರತವು ಸಾಕ್ಷಿಯಾಗಲಿದೆ. ಹಿಂದೂ ಸಂಪ್ರದಾಯದ ಪ್ರಕಾರ ಗ್ರಹಣದ ಸಂದರ್ಭದಲ್ಲಿ ದೇವಾಲಯಗಳಲ್ಲಿ ಪೂಜೆ, ದರ್ಶನ ಮತ್ತು ಧಾರ್ಮಿಕ ಆಚರಣೆಗಳನ್ನು ನಿಲ್ಲಿಸಲಾಗಿದೆ. ಗ್ರಹಣದ ದುಷ್ಪರಿಣಾಮಗಳು
ದೇವಾಲಯದ ಮೇಲೆ ಬೀಳಬಾರದು ಎಂಬ ನಂಬಿಕೆ ಇದೆ. ಈ ಕಾರಣಕ್ಕೆ ಪ್ರಸಿದ್ಧ ದೇವಾಲಯಗಳ ದರ್ಶನದ ಅವಧಿ ಬದಲಾಗಲಿದೆ. ರಾಜ್ಯದ ಹಲವಾರು ಪ್ರಸಿದ್ಧ ದೇವಾಲಯಗಳನ್ನು ಮುಚ್ಚಲಾಗುತ್ತಿದೆ. ಆ ದಿನ ರಕ್ತ ಚಂದ್ರಗ್ರಹಣದ ದಿನ. ಬೆಂಗಳೂರು ನಗರದಲ್ಲಿ ಮುಚ್ಚಲಾಗುವ ದೇವಾಲಯಗಳನ್ನು ನೋಡೋದಾದರೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ 3 ಗಂಟೆಗೆ ಬಂದಾಗಲಿದೆ. ಬನಶಂಕರಿ ದೇವಸ್ಥಾನ 6 ಗಂಟೆಗೆ ಬಂದಾಗಲಿದೆ. ಇನ್ನು ರಾಜರಾಜೇಶ್ವರಿ ದೇವಸ್ಥಾನ 8 ಗಂಟೆಗೆ ಬಂದಾಗಲಿದೆ. ಇಸ್ಕಾನ್ ದೇವಸ್ಥಾನ 9 ಗಂಟೆಗೆ ಬಂದಾಗಲಿದೆ. ಹೀಗೆ ಇನ್ನೂ ಹಲವು ದೇವಾಲಯಗಳು ಗ್ರಹಣ ಮುಗಿಯುವ ತನಕ ಕ್ಲೋಸ್ ಆಗಿರ್ತವೆ. ಮತ್ತು ಗ್ರಹಣ ಅಂದ ಕೂಡಲೇ ಒಂದಷ್ಟು ಆಚರಣೆ, ನಂಬಿಕೆ ಅನ್ನೋ ಕಾರಣಕ್ಕೋಸ್ಕರ ಹೊರಗೆ ಬರಬಾರ್ದು, ಮತ್ತೊಂದು ಎಲ್ಲವೂ ಇರುತ್ತೆ. ಆದರೆ ವಿಜ್ಞಾನ ಅದನ್ನು ಮೀರಿದ ಸತ್ಯವನ್ನು ಹೇಳ್ತಿರುತ್ತೆ. ನಮ್ಮ ಆಚರಣೆಗಳನ್ನೂ ಜೊತೆಯಲ್ಲಿಟ್ಕೊಂಡು ವಿಜ್ಞಾನವನ್ನೂ ಬಿಗಿದಪ್ಕೊಂಡು ಮುಂದೆ ಸಾಗಿದ್ರೆ ಧರ್ಮ ಮತ್ತು ವಿಜ್ಞಾನ ಎರಡೂ ಕೂಡ ಉಳಿಯುತ್ತೆ ಅನ್ನುವಂಥದ್ದು ವಿಚಾರ. ಇದು ಇವತ್ತಿನ ಟಾಪ್ ನ್ಯೂಸ್. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ, ಅದರಲ್ಲೂ ಪ್ರಮುಖ ಸುದ್ದಿಗಳೊಂದಿಗೆ ಸಮಗ್ರ ಮತ್ತು ಸರಳ ವಿವರಣೆಯನ್ನು ಕೊಡೋದಕ್ಕೆ ಬರ್ತೀನಿ. ಧನ್ಯವಾದ. ಶುಭರಾತ್ರಿ.